ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಜೋಡಿಯಾಗಿದ್ದಂತಹ ಈ ತ್ರಿವಿಕ್ರಮ್ ಮತ್ತು ಭವ್ಯ ಇವರ ಜೀವನ ಈಗ ಹೊರಗಡೆ ಬಂದ ಬಳಿಕ ಕೂಡ ಕಂಪ್ಲೀಟ್ ಆಗಿ ಬದಲಾಗಿದೆ. ಬಿಗ್ ಬಾಸ್ ಸೀಸನ್ 11ರ ಬಳಿಕ ಗೋಲ್ಡನ್ ಚಾನ್ಸನ್ನು ಈ ತ್ರಿವ್ಯ ಜೋಡಿ ಪಡೆದುಕೊಂಡಿದೆ. ಈ ಮೂಲಕ ಇವರಿಬ್ಬರ ನಡುವೆ ಯಾವುದೋ ರೀತಿಯಾದಂಥ ಒಂದು ಜನ್ಮದ ಸಂಬಂಧ ಇದೆ, ಅನುಬಂಧ ಇದೆ ಅನ್ನೋದು ಈಗ ಫ್ಯಾನ್ಸ್ಗಳು ಮಾತನಾಡುವ ರೀತಿಯಾಗಿದೆ. ಕಾರಣ ಬಿಗ್ ಬಾಸ್ ಸೀಸನ್ 11ರ ಬಳಿಕ ಬೇರೆ ಯಾರಿಗೂ ಕೂಡ ಸಿಗದಂಥ ಅವಕಾಶ ಇವರಿಬ್ಬರಿಗೆ ಸಿಕ್ಕಿದ್ದು ಯಾಕೆ ಮತ್ತು ಹೇಗೆ ಅನ್ನುವಂಥದ್ದು ಭಾರಿ ವಿಶೇಷ. ಅಷ್ಟು ಮಾತ್ರವಲ್ಲ, ಬಿಗ್ ಬಾಸ್ ಮನೆಯ ಒಳಗಡೆ ತುಂಬ ಅನ್ಯೋನ್ಯತೆಯಿಂದ, ತುಂಬ ಆತ್ಮೀಯತೆಯಿಂದ ಇದ್ದಂಥ ಇವರಿಬ್ಬರು ಕೂಡ ಈಗ ಸದ್ದಿಲ್ಲದೆ ಪ್ರೀತಿಯನ್ನು ಮಾಡ್ತಿದ್ದಾರೆ. ಇಲ್ಲ ಅಂತ ಹೇಳಿದ್ರು ಕೂಡ ಇವರ ನಡುವೆ ಪ್ರೀತಿ ಇದೆ ಅನ್ನೋದು ವಾಸ್ತವನಾ ಅಥವಾ ಇದು ಕೇವಲ ಕಾಲ್ಪನಿಕನಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಮೂಡೋದಂತೂ ಸಹಜ, ಸ್ವಾಭಾವಿಕ. ಹಾಗಾದರೆ ಏನಾಗ್ತಿದೆ ಈ ತ್ರಿವ್ಯ ಜೋಡಿ ನಡುವೆ ಅನ್ನೋದನ್ನು ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಒಂದು ವಿಚಾರ, ಬಿಗ್ ಬಾಸ್ ಸಾಮಾನ್ಯವಾಗಿ ಬಿಗ್ ಬಾಸ್ಗೆ ಹೋದಂತಹ ಬಹುತೇಕ ಜನರ ಭವಿಷ್ಯ ಡೋಲಾಯಮಾನ ಆಗಿ ಹೋಗಿದೆ. ಅಂದರೆ ಅವರಿಗೆ ಬಿಗ್ ಬಾಸ್ನಿಂದ ಅಂತಹದ್ದೇನೋ ಒಂದು ದೊಡ್ಡ ಸೆಟ್ಬ್ಯಾಕ್ ಆಯಿತು ಅಥವಾ ಅದರ ನಂತರ ಜೀವನ ಬದಲಾಯಿತು ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಸಾಕಷ್ಟು ಜನ ಏನು ಸಿಗೋದಿಲ್ಲ. ಕೆಲವು ಜನ ಪ್ರತಿ ಸೀಸನ್ನಲ್ಲೂ ಕೂಡ 15, 16, 17, 19, 20 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯ ಒಳಗಡೆ ಹೋಗ್ತಾರೆ. ಅದರಲ್ಲಿ ಒಂದು ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಳ್ಳೋದು ಮತ್ತು ಬಿಗ್ ಬಾಸ್ ಮುಗಿದ ಬಳಿಕನೂ ಕೂಡ ಮಾರ್ಕೆಟ್ನಲ್ಲಿ ಅವರ ಹೆಸರು ಇರೋದು ಏನು ಅಂತ ಹೇಳಿದ್ರೆ ಕೇವಲ ಒಬ್ಬರದ್ದು ಅಥವಾ ಇಬ್ಬರದ್ದು. ಪ್ರತಿ ಸೀಸನ್ನಲ್ಲೂ ಕೂಡ ಒಬ್ಬರು ಅಥವಾ ಇಬ್ಬರದ್ದು ಹೆಸರಿರುತ್ತೆ. ಅಷ್ಟು ಬಿಟ್ಟರೆ ಬೇರೆ ಯಾರ್ದು ಕೂಡ ಇರೋದಿಲ್ಲ. ಹಾಗೆಯೇ ಈ ಸೀಸನ್ 11 ಇದೆಯಲ್ಲ, ಯಾರಿಗೆ ಒಳ್ಳೇದಾಗಿದೆಯೋ ಒಳ್ಳೇದಾಗಿಲ್ಲೋ ಗೊತ್ತಿಲ್ಲ. ಆದರೆ ಒಂದು ಜೋಡಿಗೆ ಮಾತ್ರ ಭಾರಿ ಒಳ್ಳೇದು ಮಾಡಿದೆ. ಬಿಗ್ ಬಾಸ್ ಮನೆಯ ಒಳಗಡೆನೂ ಮತ್ತು ಹೊರಗಡೆನೂ ಕೂಡ ಈ ಜೋಡಿಗೆ ಒಳ್ಳೆಯದೇ ಆಗಿದೆ. ಆ ಜೋಡಿ ಬೇರೆ ಯಾವುದಲ್ಲ, ಅದೇ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಜೋಡಿ. ಹೌದು, ತ್ರಿವ್ಯ ಜೋಡಿ ಅಂತಲೇ ಪಾಪ್ಯುಲರ್ ಆಗಿರುವಂಥ ಈ ಜೋಡಿಗೆ ಬಂಪರ್ ಚಾನ್ಸ್ ಸಿಕ್ಕಿದೆ. ಭವ್ಯ ಗೌಡ ಜೀ ಕನ್ನಡ ವಾಹಿನಿಯಿಂದ ಒಂದು ಬಂಪರ್ ಚಾನ್ಸನ್ನು ಪಡೆದುಕೊಂಡಿದ್ದರೆ ಈಗಾಗಲೇ ತ್ರಿವಿಕ್ರಮ್ ಈ ಮುದ್ದು ಸೊಸೆ ಎನ್ನುವಂಥ ಸೀರಿಯಲ್ನಲ್ಲಿ ನಟಿಸುವಂಥ ಅವಕಾಶವನ್ನು ಗಿಟ್ಟಿಸಿಕೊಂಡಿರೋದ್ರಿಂದ ಇಬ್ಬರಿಗೂ ಕೂಡ ಒಳ್ಳೆ ಅವಕಾಶವೇ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಹೇಳಿಕೊಳ್ಳುವಂಥ ಅವಕಾಶ ಸಿಗಲಿಲ್ಲ. ಬಿಗ್ ಬಾಸ್ ಶೋಯಿಂದ ವೃತ್ತಿ ಜೀವನಕ್ಕೆ ಏನೂ ಕೂಡ ಉಪಯೋಗ ಆಗಲಿಲ್ಲ ಅಂತೇಳಿ ಮೂಗು ಮುರಿಯೋರ ಮಧ್ಯೆ ಬಿಗ್ ಬಾಸ್ ಸೀಸನ್ 11ರ ವೇದಿಕೆ ಹತ್ತಿದ ಮೇಲೆ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡಗೆ ಅಕ್ಷರಶಃ ಸುವರ್ಣ ಅವಕಾಶವೇ ಹುಡುಕಿಕೊಂಡು ಬಂದಿದೆ. ಅದಕ್ಕೆ ಸಾಕ್ಷಿಯೇ ಇದು. ಬಿಗ್ ಬಾಸ್ ಸೀಸನ್ 11 ಕಾರ್ಯಕ್ರಮದಲ್ಲಿ ಹೆಚ್ಚು ಟ್ರೆಂಡ್ ಆದಂತಹ ಜೋಡಿ ತ್ರಿವ್ಯ ಜೋಡಿ, ತ್ರಿವಿಕ್ರಮ್ ಮತ್ತು ಭವ್ಯ ಜೋಡಿ. ಬಿಗ್ ಬಾಸ್ ಮನೆ ಒಳಗಡೆ ಕಾಲ್ಟಾಗಳಿಗೆಯಿಂದನೂ ಕೂಡ ತ್ರಿವಿಕ್ರಮ್ ಭವ್ಯ ಮಧ್ಯೆ ಒಳ್ಳೆಯ ಒಡನಾಟ ಇತ್ತು. ತ್ರಿವಿಕ್ರಮ್ ಬಳಿ ಭವ್ಯ ಗೌಡ ಸಲಹೆಗಳನ್ನು ಕೇಳ್ತಾ ಇದ್ರು. ಭವ್ಯ ಗೌಡ ಜೊತೆಗೆ ತ್ರಿವಿಕ್ರಮ್ ಹೆಚ್ಚು ಕಾಲವನ್ನು ಕಳೀತಾ ಇದ್ರು. ತ್ರಿವಿಕ್ರಮ್ ಭವ್ಯ ಜೋಡಿಗೆ ಫ್ಯಾನ್ಸ್ ಫಾಲೋವಿಂಗ್ ಕೂಡ ಹುಟ್ಟಿಕೊಂಡಿತ್ತು. ಬಿಗ್ ಬಾಸ್ ಮನೆ ಒಳಗಡೆ ತ್ರಿವಿಕ್ರಮ್ ಭವ್ಯ ಗೌಡ ಇಬ್ಬರು ಕೂಡ ತುಂಬ ಆತ್ಮೀಯ ರೀತಿ ಮತ್ತು ಪ್ರೀತಿಸ್ತಿರೋ ರೀತಿಯೇ ಇದ್ದರು. ಇನ್ಫ್ಯಾಕ್ಟ್ ಭವ್ಯ ಗೌಡಗೆ ತ್ರಿವಿಕ್ರಮ್ ಪ್ರಪೋಸ್ ಕೂಡ ಮಾಡಿದರು. ಇನ್ನು ಈ ವಿಚಾರವನ್ನು ಚೈತ್ರ ಕುಂದಾಪುರ ಬಾಂಬ್ ಮೂಲಕ ಸಿಡಿಸಿದ್ರು ಕೂಡ. ಆದರೆ ಅದೆಲ್ಲವೂ ಕೂಡ ಸುಳ್ಳು, ನಮ್ಮಿಬ್ಬರ ಮಧ್ಯೆ ಇರೋದು ಪ್ಯೂರ್ ಫ್ರೆಂಡ್ಶಿಪ್ ಮಾತ್ರ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಇಬ್ಬರ ಫ್ರೆಂಡ್ಶಿಪ್ ಮುಂದುವರೆದಿದೆ. ಇಂಟ್ರೆಸ್ಟಿಂಗ್ ಅಂದರೆ ಬಿಗ್ ಬಾಸ್ ಮುಗಿದ ಮೇಲೆ ಇಬ್ಬರಿಗೂ ಕೂಡ ಗೋಲ್ಡನ್ ಚಾನ್ಸ್ ಸಿಕ್ಕಿದೆ. ಇವರಿಬ್ಬರು ಕೂಡ ಸೇಮ್ ಟು ಸೇಮ್ ಅಂದರೆ ಒಂದೇ ರೀತಿಯಾದಂಥ ಅವಕಾಶವನ್ನು ಗಿಟ್ಟಿಸ್ಕೊಂಡಿದ್ದಾರೆ ಮತ್ತು ಒಂದೇ ಫೀಲ್ಡ್ನಲ್ಲಿ ಮುಂದುವರೆದಿದ್ದಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ 11 ಕಾರ್ಯಕ್ರಮದಲ್ಲಿ ತ್ರಿವಿಕ್ರಮ್ ರನ್ನರ್ ಅಪ್ ಆದರೆ ಬಿಗ್ ಬಾಸ್ ಶೋ ಮುಗಿದ ಬಳಿಕ ತ್ರಿವಿಕ್ರಮ್ ಸೀರಿಯಲ್ ಒಂದಕ್ಕೆ ಹೀರೋ ಆಗಿ ಆಯ್ಕೆಯಾಗಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸದ್ಯದಲ್ಲೇ ಶುರು ಆಗಲಿರುವಂತಹ ಮುದ್ದು ಸೊಸೆ ಎನ್ನುವಂತಹ ಧಾರಾವಾಹಿಗೆ ಇಲ್ಲಿ ತ್ರಿವಿಕ್ರಮ್ ನಾಯಕನಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಹಳ್ಳಿಯ ಬ್ಯಾಕ್ಡ್ರಾಪ್ನಲ್ಲಿ ಮುದ್ದು ಸೊಸೆ ಕತೆ ನಡೆಯಲಿದ್ದು ಹಳ್ಳಿ ಹೈದನಾಗಿ ಪಂಚೆ ತೊಟ್ಟು ತ್ರಿವಿಕ್ರಮ್ ಮಿಂಚಲಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇನ್ನು ಇದೇ ಬೆನ್ನಲ್ಲೇ ಭವ್ಯ ಗೌಡಗೂ ಕೂಡ ಒಂದು ಬಂಪರ್ ಅವಕಾಶ ಸಿಕ್ಕಿದೆ. ಬಿಗ್ ಬಾಸ್ ಸೀಸನ್ 11 ಕಾರ್ಯಕ್ರಮದಲ್ಲಿ ಭವ್ಯ ಗೌಡ 6ನೇ ಸ್ಥಾನ, 5ನೇ ರನ್ನರ್ ಅಪ್ ಆಗಿ ಸ್ಥಾನವನ್ನು ಪಡ್ಕೊಂಡಿದ್ರು. ಬಿಗ್ ಬಾಸ್ ಬಳಿಕ ಭವ್ಯ ಗೌಡ ಜೀ ಕನ್ನಡ ವಾಹಿನಿಗೆ ಜಿಗಿದಿದ್ದಾರೆ. ಜೀ ಕನ್ನಡದಿಂದ ಬಂಪರ್ ಆಫರ್ ಒಂದು ಸಿಕ್ಕಿದೆ. ಅತಿ ಶೀಘ್ರದಲ್ಲಿ ಜೀ ಕನ್ನಡ ವಾಹಿನಿಯಲ್ಲಿ ಕರ್ಣ ಅನ್ನುವಂಥ ಹೊಸ ಧಾರಾವಾಹಿ ಪ್ರಸಾರ ಆಗಲಿದೆ. ಶ್ರುತಿ ನಾಯ್ಡು ಅವರ ಪ್ರೊಡಕ್ಷನ್, ರಾಮ್ಜಿ ಅವರ ನಿರ್ದೇಶನದಲ್ಲಿ ಬರುವಂತಹ ಈ ಧಾರಾವಾಹಿ ಸೂಪರ್ ಹಿಟ್ ಆಗುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಹೀಗಾಗಿ ಈ ಕರ್ಣ ಅನ್ನುವಂಥ ಹೊಸ ಧಾರಾವಾಹಿಗೆ ಈಗ ಭವ್ಯ ಗೌಡ ನಾಯಕಿಯಾಗಿ ಆಯ್ಕೆಯಾಗಿರುವಂಥದ್ದು. ಜೊತೆಗೆ ಈ ಕರ್ಣ ಧಾರಾವಾಹಿಯಲ್ಲಿ ಹೀರೋ ಆಗಿ ಕಿರಣ್ ರಾಜ್ ನಟನೆಯನ್ನು ಮಾಡ್ತಿರುವಂಥದ್ದು ಭವ್ಯಗೆ ಸಿಕ್ಕಿರುವಂತಹ ಬಂಪರ್ ಆಫರ್ ಅಂತಲೇ ಹೇಳಲಾಗ್ತಿದೆ. ಪದ್ಮಾವತಿ ಸೀರಿಯಲ್ ಬಳಿಕ ಕಿರುತೆರೆಯಲ್ಲಿ ಒಂದೊಳ್ಳೆ ಅವಕಾಶಕ್ಕಾಗಿ ತ್ರಿವಿಕ್ರಮ್ ಕಾಯ್ತಾ ಇದ್ರು. ಈಗ ಅವರಿಗೆ ಮುದ್ದು ಸೊಸೆ ಸಿಕ್ಕಿದೆ.
ಅತ್ತ ಭವ್ಯ ಕೂಡ ಸಹ ಗೀತಾ ಸೀರಿಯಲ್ ಬಳಿಕ ಮತ್ತೊಂದು ಇದೇ ರೀತಿಯಾದಂತಹ ಟ್ರೆಂಡ್ ಸೆಟ್ಟರ್ ಸೀರಿಯಲ್ಗಾಗಿ ಎದುರು ನೋಡ್ತಾ ಇದ್ರು. ಇದೀಗ ಭವ್ಯ ಗೌಡಗೆ ಕನ್ನಡ ಧಾರಾವಾಹಿ ಲಭಿಸಿರುವಂಥದ್ದು ಸಿಕ್ಕ ಅವಕಾಶವನ್ನು ತ್ರಿವಿಕ್ರಮ್ ಮತ್ತು ಭವ್ಯ ಬಾಚಿಕೊಂಡು ಅಪ್ಪಿಕೊಂಡಿದ್ದಾರೆ ಅಂತಲೇ ಹೇಳಬಹುದು. ಅದು ಸುಳ್ಳು ಕೂಡ ಅಲ್ಲ ಮತ್ತು ತಪ್ಪು ಕೂಡ ಅಲ್ಲ. ಈಗ ನೋಡಿ, ಇದನ್ನೇ ಹಣೆ ಬರಹ ಅಂತ ಹೇಳೋದು. ನೀವು ಯೋಚನೆ ಮಾಡಿ ಸ್ನೇಹಿತರೆ, ಈ ಬಾರಿ ಸೀಸನ್ 11ಕ್ಕೆ ಹೆಚ್ಚು ಕಡಿಮೆ 20 ಜನ ಸ್ಪರ್ಧಿಗಳು ಒಳಗಡೆ ಹೋಗಿದ್ದಾರೆ. 20 ಜನರಲ್ಲಿ ಯಾರಿಗೂ ಕೂಡ ಸಿಗದಂಥ ಅವಕಾಶ ಇವರಿಬ್ಬರಿಗೆ ಯಾಕೆ ಸಿಕ್ತು ಅನ್ನೋದು ಒಂದನೇ ಪ್ರಶ್ನೆ. ಆದರೆ ಇಬ್ಬರು ಕೂಡ ಒಂದೇ ರೀತಿಯಾದಂಥ ಸೀರಿಯಲ್ನಲ್ಲಿ ನಟಿಸುತ್ತಿರುವಂಥದ್ದು ಬೇರೆ ಬೇರೆ ಚಾನಲ್ ಇರ್ಬೋದು, ಬಟ್ ಬೇರೆ ಬೇರೆ ರೀತಿಯಾದಂತಹ ಸೀರಿಯಲ್ ಆಗಿರ್ಬೋದು. ಇಬ್ಬರದು ಸೀರಿಯಲ್ಗಳು ಒಟ್ಟಿಗೆ ಶುರು ಆಗ್ತಿರುವಂಥದ್ದು ಒಂದು ರೀತಿಯಲ್ಲಿ ವಿಶೇಷ ಮತ್ತು ಯಾರ ಕಲ್ಪನೆಗೂ ಕೂಡ ನಿಲುಕದೆ ಇರುವಂಥದ್ದು ಇದು ಅನ್ನೋದು ಸ್ಪಷ್ಟ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಅಷ್ಟೇ ಅಲ್ಲ, ಒಂದು ನೋಡಿ, ಈಗ ಅಷ್ಟೂ ಜನಕ್ಕೂ ಸಿಗದೇ ಇರೋಂಥ ಅವಕಾಶ ಇವರಿಬ್ಬರಿಗೆ ಸಿಕ್ಕಿದೆ. ಒಂದು ಬೇಸರ ಏನು ಅಂತ ಹೇಳಿದ್ರೆ, ಇಬ್ಬರು ಜೊತೆಗೆ ನಟಿಸೋಕೆ ಅವಕಾಶ ಸಿಗಲಿಲ್ಲ ಅಂತೇಳಿ. ಜೊತೆಗೆ ನಟಿಸಿದ್ದರೆ ಬಹುಶಃ ಈ ಸೀರಿಯಲ್ ಮುಗಿಯೋದ್ರೊಳಗೆ ಇವರಿಬ್ಬರ ಮದುವೆನೂ ಕೂಡ ಆಗ್ತಿತ್ತು, ಅದರಲ್ಲೇನು ಡೌಟ್ ಇಲ್ಲ. ಬಟ್ ಹಾಗಂದ ಮಾತ್ರಕ್ಕೆ ಇವರಿಬ್ಬರು ಈಗಲೂ ಕೂಡ ಕಾಂಟ್ಯಾಕ್ಟ್ನಲ್ಲಿ ಇಲ್ವಾ ಅಂತೇಳಿ ಕೇಳಿದರೆ 100ಕ್ಕೆ 200 ಭಾಗ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ಅದೇ ಆತ್ಮೀಯತೆಯಲ್ಲಿದ್ದಾರೆ, ಅದೇ ಸ್ನೇಹ ಸಂಪಾದನೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಯಾವ ಗಳಿಗೆಲ್ಲಿ ಬೇಕಾದರೂ ಉಲ್ಟಾ ಹೊಡಿಬೋದು ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಆರಂಭದಲ್ಲಿ ಏನಾಯಿತು, ಇವರಿಬ್ಬರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಆತ್ಮೀಯರಾಗಿದ್ದರು. ನಂತರ ಸ್ವಲ್ಪ ಮನಸ್ತಾಪ ಬಂತು, ನಂತರ ಮತ್ತೆ ಒಂದಾದರು. ಇದು ಕಾಮನ್ ಆಗಿ ಹೋಯಿತು. ಅಂದರೆ ಈ ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೆ ಅಂತಾರಲ್ಲ, ಇಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯ ಜಗಳ ಒಂದು ರಾತ್ರಿ ಕಳೆಯೋವರೆಗೆ ಅನ್ನೋದು ಸ್ಪಷ್ಟವಾಯಿತು. ಒಂದೇ ದಿನ, ಆಮೇಲೆ ಮತ್ತಿಬ್ಬರು ಕೂಡ ಸರಿ ಹೋಗ್ತಾಯಿದ್ರು. ಅದೇ ರೀತಿ ಕೊನೆವರೆಗೂ ಕೂಡ ನಡೀತು ಅಂತಲೇ ಹೇಳ್ಬೋದು. ನಂತರ ಕೊನೆಗೆ ಒಂದಂತೂ ಕ್ಲಿಯರ್ ಆಯಿತು. ಇಬ್ಬರು ಕೂಡ ಹೊರಗಡೆ ಬಂದಮೇಲೆ, ಬಿಗ್ ಬಾಸ್ ಕಾರ್ಯಕ್ರಮ ಮುಗಿಸಿ ಇಬ್ಬರು ಕೂಡ ಹೊರಗಡೆ ಬಂದಮೇಲೆ, ಇಲ್ಲ ಅವಳು ನನಗಿಂತ ಸಿಕ್ಕಾಪಟ್ಟೆ ಸಣ್ಣವಳು, ಅವಳು ನನ್ನ ಮದುವೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಇದೇ ತ್ರಿವಿಕ್ರಮ್ ಹೇಳಿದರು. ಬಟ್ ಆದರೆ ಇಲ್ಲಿ ತ್ರಿವಿಕ್ರಮ್ ಭವ್ಯಗೆ ಮನಸ್ಸನ್ನು ಕೊಟ್ಟಿದ್ದಾರಾ ಇಲ್ವ ಅನ್ನೋಂತಹ ವಿಚಾರವನ್ನು ತ್ರಿವಿಕ್ರಮ್ ಎಲ್ಲೂ ಕೂಡ ಒಪ್ಪಿಕೊಂಡಿಲ್ಲ. ಇಲ್ಲ ಅಂತೇಳಿ ಹೇಳಿಕೊಂಡೆ ಒಂದು ರೀತಿಯಲ್ಲಿ ಹೌದು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಬಟ್ ಒಂದಂತೂ ಕ್ಲಿಯರಾಗಿ ಇಲ್ಲಿ ಗೊತ್ತಾಗ್ತಿದೆ ಸ್ನೇಹಿತರೆ, ಇಲ್ಲಿ ತ್ರಿವಿಕ್ರಮ್ ಏನೇ ಮಾಡಿದರೂ ಕೂಡ ಭವ್ಯ ಅವರ ಈ ಪ್ರೇಮ ಪಂಜರದ ಒಳಗಡೆ ಸಿಲುಕಿಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಷ್ಟು ಮಾತ್ರವಲ್ಲ, ಫ್ಯಾನ್ಸಿಗೆ ಏನು ಹೇಳ್ತಿದ್ದಾರೆ ಅಂದರೆ, ನೋಡಿ, ನಿಮ್ಮ ಹಣೆಯಲ್ಲಿ ಒಬ್ಬರ ಹಣೆಯಲ್ಲಿ ಇನ್ನೊಬ್ಬರ ಹೆಸರು ಬರೆದಿದ್ದೇ ಹೌದು ಅಂತಾದರೆ ಯಾರು ಏನೇ ತಿಪ್ಪುರ್ಲಾಗ ಹಾಕಿದರೂ ಕೂಡ ಅದನ್ನು ಬದಲಾಯಿಸೋಕ್ಕೆ ಆಗೋದಿಲ್ಲ. ನೀವಿಬ್ಬರು ಪರಸ್ಪರ ಪ್ರೀತಿಸೋದು ಸತ್ಯ, ಮದುವೆ ಆಗೋದು ಕೂಡ ಸತ್ಯ ಅನ್ನೋ ರೀತಿಯಲ್ಲಿ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವರು ಇರ್ಬೋದೇನಾ, ಇದೇನೋ ಬೇರೆ ಇರಬಹುದು, ಈ ರೀತಿಯಾದಂಥ ಭಾವನೆಯನ್ನು ಕೂಡ ತೋರ್ಪಡಿಸ್ತಾ ಇದ್ದಾರೆ. ಬಟ್ ಹೆಚ್ಚಿಗೆ ಕೇಸಸ್ಗಳಲ್ಲಿ ಈಗ ಮೊದಲ ಭಾಗದ ರೀತಿ ಆಗೋದೇ ಹೆಚ್ಚಿಗೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಈಗ ಬಿಗ್ ಬಾಸ್ ಮನೆ ಒಳಗಡೆ ಹೇಗಿದ್ರೋ ಹೊರಗಡೆನೂ ಕೂಡ ಹಾಗೇ ಇದ್ದಾರಾ ಇಲ್ಲೋ ಗೊತ್ತಿಲ್ಲ. ಬಟ್ ಆದರೆ ಸಂಪರ್ಕ ಇದೆ, ಆತ್ಮೀಯತೆ ಇದೆ. ಬಟ್ ಇದು ಎಲ್ಲಿಯೂ ಹೋಗಿ ಕರ್ಕೊಂಡೋಗಿ ನಿಲ್ಲಿಸುತ್ತೆ, ಅದು ಈಗಿರುವಂಥ ಕುತೂಹಲ. ನಿಮಗೇನಿಸುತ್ತೆ ಸ್ನೇಹಿತರೆ, ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ನೋಡಿ.